ನೋಡಿ, ನಾವು ಯಾವಾಗಲೂ ಕೂಡ ಹೇಳ್ಕೊಂಡು ಬಂದಿದ್ದೀವಿ, ದೇಶದ ಆರ್ಥಿಕ ಪರಿಸ್ಥಿತಿ ದಿವಾಳಿಯಾಗಿದೆ. ಇದರ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಬೇಕು ಅಂದಾಗೆಲ್ಲ ಮೋದಿಯವರು ಓಡೋಗಿದ್ದಾರೆ. 12-13 ವರ್ಷ ಆಯಿತು. ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಇಲ್ಲಿ ತನಕ ಪ್ರಧಾನಮಂತ್ರಿಯವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿಲ್ಲ. ನಾವು ಮುಂಚೆ ಕೂಡ ಹೇಳಿದ್ವಿ, ಈ ಪರಿಣಾಮವನ್ನು ಸಾಮಾನ್ಯ ಜನರ ಮೇಲೆ ಬೀಳುತ್ತೆ. ಚುನಾವಣೆ ನಡೀತಾ ಇದೆ, ಅದಕ್ಕೆ ಸುಮ್ಮನಿದ್ದಾರೆ. ಚುನಾವಣೆ ಆದ ತಕ್ಷಣ ಮೋದಿಯವರು ಫಾರಿನಿಗೆ ಹೋಗ್ತಾರೆ, ಬೆಲೆ ಏರಿಕೆ ಆಗುತ್ತೆ ಅಂತ. ಹಾಗೆ ಆಗಿರೋದಲ್ವಾ? ನನಗೊಂದು ಅರ್ಥ ಆಗಲ್ಲ, 800 ಕೋಟಿ ರೂಪಾಯಿಗಿಂತ ಹೆಚ್ಚು ಇವತ್ತು ಮೋದಿಜಿಯವರು ಅವರ ಪ್ರವಾಸಕ್ಕೆ ಖರ್ಚು ಮಾಡಿಬಿಟ್ಟು ದೇಶಕ್ಕೆ ಲಾಭ ಆಗಿದ್ದೇನು? ಎಲ್ಲರೂ ಇವ್ರ ಫ್ರೆಂಡೇ ಅಂತಾರೆ, ಇವ್ರ ಬೆಸ್ಟ್ ಫ್ರೆಂಡೇ ಅಂತಾರೆ. ಆದರೆ ಇವ್ರ ಫ್ರೆಂಡ್ಶಿಪ್ಪಿಂದ ದೇಶಕ್ಕೆ ಲಾಭ ಆಗಿದ್ದೇನು? ಮೋಹನ್ ಭಾಗವತ್ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟರು ಮೊನ್ನೆ? ಈ ಇರಾನು ಮತ್ತು ಅಮೇರಿಕ ಯುದ್ಧ ಯಾರಾದರೂ ನಿಲ್ಲಿಸ್ಬೋದು ಅಂದರೆ ಅದು ಮೋದಿಯವ್ರು ನಿಲ್ಲಿಸ್ಬೋದು. ಇಡೀ ವಿಶ್ವ ಭಾರತದ ಕಡೆ ನೋಡ್ತಾ ಇದೆ ಅಂತ ಹೇಳಿದ್ದು ನೆನಪಿದ್ಯಾ ತಮಗೆ? 2-3 ವಾರದ ಹಿಂದೆ. ಯಾಕೆ ನಿಲ್ಲಿಸ್ತಾ ಇಲ್ಲ? ಮತ್ತೆ ಏನಿದು ನಡೀತಾ ಇದೆ ನಮ್ಮ ದೇಶದಲ್ಲಿ? ಇದು ಸಮಸ್ಯೆ ಇದೆ ಅಂತ ಕೇಂದ್ರ ಸರ್ಕಾರ ಯಾಕೆ ಒಪ್ಕೋತಾ ಇಲ್ಲ? ದ ಎಕನಾಮಿಕ್ ಪಾಲಿಸೀಸ್ ಆ್ಯಂಡ್ ದ ಫಾರಿನ್ ಪಾಲಿಸೀಸ್ ಆಫ್ ದ ಕಂಟ್ರಿ ಈಸ್ ಇನ್ ಶಾಂಬಲ್ಸ್ ಥ್ಯಾಂಕ್ಸ್ ಟು ನರೇಂದ್ರ ಮೋದಿಜಿ. ಯಾವುದ್ರ ಬೆಲೆ ಏರಿಕೆ ಆಗಿಲ್ಲ ಹೇಳಿ? ಇವಾಗ ಸಿಲಿಂಡರ್ದಾಗಿದೆಯಾ, ಕಮರ್ಷಿಯಲ್ ಸಿಲಿಂಡರ್ದಾಗಿದೆಯಾ, ನಿಮ್ಮ ವಾಹನಗಳದಾಗಿದೆಯಾ, ಫ್ಯಾಕ್ಟ್ರಿಗಳು ಮುಚ್ಚೋಗ್ತಾ ಇದೆಯಾ, ನಿರುದ್ಯೋಗ ಸಮಸ್ಯೆ ಹೆಚ್ಚಾಗ್ತಾ ಇದೆಯಾ? ಇವು ನಿಮ್ಮ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನೋಡ್ಕೊಳ್ಳಿ. ಒಂದು ವೆಜಿಟೇರಿಯನ್ ಥಾಲಿಗೆ ಮುಂಚೆ ಎಷ್ಟಿತ್ತು, ಇವಾಗ ಎಷ್ಟಾಗ್ತಾ ಇದೆ ಅಂತ. ನಮ್ಮ ದೇಶದ ರೂಪಾಯಿ ಏನಿದೆ ಅದರ ಮೌಲ್ಯ ಎಷ್ಟಾಗಿದೆ, ಅದನ್ನು ಕೂಡ ಗಗನಕ್ಕೆ ಏರ್ತಾ ಇದೆ. ಅದನ್ನು ಆಲ್ಮೋಸ್ಟ್ 100 ದಾಟ್ತಾ ಇದೆ ಈಗ. ಮತ್ತು ಇವರು ವಿಶ್ವಗುರು ಅಂತ ಇದಾರಲ್ಲ, ಏನಕ್ಕಿದೆಲ್ಲ? ಇವತ್ತು ಬೆಲೆ ಏರಿಕೆ ಏನು ಇವತ್ತು ಮಾಡಿದ್ದಾರೆ, 3 ರೂಪಾಯಿ ಡೀಸೆಲ್ದು, ಪೆಟ್ರೋಲ್ದು, ಇದ್ರ ಪರಿಣಾಮ ಏನಾಗುತ್ತೆ? ಇಂಡಸ್ಟ್ರಿ ಮೇಲೆ ಬೀಳ್ತದೆ, SME ಮೇಲೆ ಬೀಳ್ತದೆ, MSME ಮೇಲೆ ಬೀಳ್ತದೆ, ಗಿಗ್ ಎಕನಾಮಿ ವರ್ಕರ್ಸ್ ಮೇಲೆ ಬೀಳುತ್ತೆ. ಹೋಟೆಲ್ಗಳು ಆಲ್ರೆಡಿ ಮುಚ್ಚೋ ಪರಿಸ್ಥಿತಿನಲ್ಲಿದೆ, ಈಗ 100% ಮುಚ್ತವೆ. ಇದಕ್ಕೆಲ್ಲ ಜವಾಬ್ದಾರಿ ಯಾರು ತಗೋಬೇಕು? ಒಂದು ವಿಚಿತ್ರ ವಾತಾವರಣ ಬೆಳೀತಾ ಇದೆ ನಮ್ಮ ದೇಶದಲ್ಲಿ. ಏನೇ ಕೇಂದ್ರ ಸರ್ಕಾರದ ನೀತಿ ವೈಫಲ್ಯ ಭಾರ ಇವತ್ತು ಸಾಮಾನ್ಯ ಜನರು ಎತ್ಕೋಬೇಕಾಗಿದೆ. ಶ್ರೀಸಾಮಾನ್ಯನ ಮೇಲೆ ಹಾಕ್ತಾ ಇದ್ದಾರೆ. ಕರೋನಾ ಬಂದರೆ ನಾಗರಿಕರ ಜವಾಬ್ದಾರಿ, ಡಿಮಾನಿಟೈಸೇಷನ್ ಆದರೆ ನಾಗರಿಕರ ಜವಾಬ್ದಾರಿ, ಇಂಡಿಯಾ ಪಾಕಿಸ್ತಾನ ವಾರ್ ನಡೆದ್ರೆ ನಾಗರಿಕರ ಜವಾಬ್ದಾರಿ, ಇಂಡಿಯಾ ಚೈನಾ ಏನಾದರೂ ಆದರೆ ನಾಗರಿಕರ ಜವಾಬ್ದಾರಿ. ಸರ್ಕಾರದ ಜವಾಬ್ದಾರಿ ಏನು ಸ್ವಾಮಿ? ಮೋದಿಯವ್ರ ಜವಾಬ್ದಾರಿ ಏನಿದೆ? ಬರೀ ಚುನಾವಣೆ ಮಾಡೋದವ್ರ ಜವಾಬ್ದಾರಿನ? ಎಲ್ಲೆಲ್ಲಿ ರಾಜ್ಯ ಸರ್ಕಾರದಲ್ಲಿ BJP ಇಲ್ಲ, ಆ ಸರ್ಕಾರಗಳನ್ನ ಉಳಿಸೋದು ಜವಾಬ್ದಾರಿ ಅವ್ರದ? IT, ED, CBI ಚೂ ಬಿಡೋದು ಇವ್ರ ಜವಾಬ್ದಾರಿನ? SIR ಮಾಡೋದು ಇವ್ರ ಜವಾಬ್ದಾರಿನ? ಇದನ್ನ ದಯವಿಟ್ಟು ವಿರೋಧ ಪಕ್ಷದ ನಾಯಕರಿಗೆ ಕೇಳಬೇಕು. ಇವತ್ತು ಭಾಳ ದೊಡ್ಡದಾಗಿ ಹೇಳ್ತಾ ಇದ್ರಲ್ಲ, ಅಚ್ಚೇ ದಿನ ಕೊಡ್ತಾರಂತ. ಈ ಅಚ್ಚೇ ದಿನಿನ ಒಂದು ಶ್ವೇತಪತ್ರ ಹೊಡಿಸ್ಲಿ. ಕಳೆದ 12-13 ವರ್ಷದಲ್ಲಿ ಮೋದಿ ಅವರ ಮಾಸ್ಟರ್ ಸ್ಟ್ರೋಕ್ಗಳು ಯಾವ್ದ್ಯಾವ್ದಿದೆ, ಅದರಿಂದ ಏನೇನು ಲಾಭ ಶ್ರೀಸಾಮಾನ್ಯನಿಗಾಗಿದೆ, ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ, ದೇಶದ ಆರ್ಥಿಕ ಪರಿಸ್ಥಿತಿ ಏನಿದೆ, ಅದ್ರ ಬಗ್ಗೆ ಒಂದು ವೈಟ್ ಪೇಪರ್ ರಿಲೀಸ್ ಮಾಡಲಿ ನೋಡೋಣ. ಧೈರ್ಯ ಇದ್ರೆ ಪಾರ್ಲಿಮೆಂಟ್ ಕರೀರಿ, ಅಲ್ಲಿ ಉತ್ತರ ಕೊಡಿ. ಧೈರ್ಯ ಇದ್ರೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೀರಿ. ನರೇಂದ್ರ ಮೋದಿ ಅವರು ಹೇಳಿ ಓಡೋಗ್ತಾರೆ ಜವಾಬ್ದಾರಿಯಿಂದ. 12 ವರ್ಷದಿಂದ ನಾವು ನೋಡ್ಕೊಂಡು ಬಂದಿದ್ವಿ. ಅವರು ಅದಾನಿ ಅಂಬಾನಿ ಅವ್ರಿಗೆ ಮಾತ್ರ ಪ್ರಾಫಿಟ್ ಆಗಂಗೆ ಕೆಲಸ ಮಾಡ್ತಾ ಇದ್ದಾರೆ. ಅದಾನಿ ಅಂಬಾನಿಯವರ ಆಳ್ಮಕ್ಕಳಾಗಿದ್ದಾರೆ BJP ನಾಯಕರು ಇವತ್ತು. ಅದಕ್ಕೆ ಇವತ್ತು ಪರಿಸ್ಥಿತಿ ಶ್ರೀಸಾಮಾನ್ಯನ ಮೇಲೆ ಹಿಂಗಾಗಿದೆ ಇವತ್ತು. ಸರಿ, ಇನ್ನೊಂದು ಟ್ವೀಟ್ ಮಾಡಿದ್ರಿ RSS ಪ್ರಚಾರ. ಯಾವುದು ಟ್ವೀಟ್ ಮಾಡಿದ್ರಿ ಒಂದು ಇವತ್ತು ಮೋದಿ ಅವರ ಫಾರಿನ್ ಟ್ರಿಪ್ ವಿಚಾರ? ಹೌದು, ಈಗ ರಾಹುಲ್ ಗಾಂಧಿಯವರ ಫಾರಿನ್ ಟ್ರಿಪ್ಪಿನ ಲೆಕ್ಕ ಕೊಟ್ರಲ್ವಾ? ರಾಹುಲ್ ಗಾಂಧಿ ಅವರು ಇರ್ಬೋದು, ಯಾರೇ ಸಂಸದರು ಇರ್ಬೋದು, ಅಥವಾ ನಾನು ಶಾಸಕನಾಗಿರ್ಬೋದು, ನಾನು IT ರಿಟರ್ನ್ಸ್ ಕಟ್ಟಲೇಬೇಕಲ್ವಾ? ನರೇಂದ್ರ ಮೋದಿ ಅವರು ಭಾಳ ಸಾಮಾನ್ಯ ಬ್ಯಾಕ್ಗ್ರೌಂಡಿಂದ, ಬಡ ಕುಟುಂಬದಿಂದ ಬಂದರು ಅಂತ ಹೇಳ್ತಾರೆ, ಪ್ರಚಾರಕ್ಕಂತ ಹೇಳ್ತಾರೆ, ಝೋಲವಾಲ ಅಂತ ಹೇಳ್ತಾರೆ, ಫಕೀರ್ ಅಂತ ಹೇಳ್ಕೊತಾರೆ. ಅವ್ರು ಎಲ್ಲೆಲ್ಲಪ್ಪ ಹೋಗಿದ್ದಾರೆ? ಹೇಗೆ ಹೋಗಿದ್ರು? ಇವಾಗ ಬಿಡಿ, ಇವಾಗ ನಿಮ್ಮ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ ಪ್ರಧಾನಮಂತ್ರಿ ಅವರು. 800 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಶ್ರೀಸಾಮಾನ್ಯನ ತೆರಿಗೆ ದುಡ್ಡಿಂದ ಹೋಗ್ತಾ ಇದ್ದಾರೆ. ಅವಾಗ ಹೆಂಗೆ ಹೋದ್ರು?
ತಗೊಳ್ಳಿ ಅಪ್ಪ ನೀವೇ ನೀವು ಐ ಟಿ ಇಡಿ ರಾಹುಲ್ ಗಾಂಧಿ ಅವ್ರ ಮೇಲೆ ಬಿಟ್ಟಿದ್ದೀರಾ. ತಗೊಳ್ಳಿ, ಯಾರ್ಯಾರು ಆಹ್ವಾನ ಮಾಡಿದ್ರು, ಹೇಗೆ ಆಹ್ವಾನ ಮಾಡಿದ್ರು, ಎಷ್ಟು ಖರ್ಚಾಯಿತು, 13 ವರ್ಷದಿಂದ ಇದೇ ಹೇಳ್ತಾ ಇದ್ದೀರಲ್ರಿ. ಒಳಗಾಕ್ಬಿಡ್ರಿ ಅವರಿಗೆ. ಯಾಕೆ ಸುಮ್ಮನೆ ಬಿಟ್ಟಿದ್ದೀರಾ? ಕಾನೂನು ಉಲ್ಲಂಘನೆ ಮಾಡಿದ್ದಿದ್ರೆ ಯಾಕೆ ಬಿಟ್ಟಿದ್ದೀರಾ ರಾಹುಲ್ ಗಾಂಧಿ ಅವರಿಗೆ? 13 ವರ್ಷದಿಂದ ಬರೇ ಅದೇ ಹಾಡು ಹಾಕ್ತಾ ಇದ್ದೀರಲ್ಲ, ಅದೇ ಟೇಪ್ ನಡೆಸ್ತಾ ಇದ್ದೀರಾ ನೀವು. ರಾಹುಲ್ ಗಾಂಧಿ ಅವ್ರು ದೇಶದ್ರೋಹಿ, ನೆಹರು ಕುಟುಂಬದವ್ರು ದೇಶದ್ರೋಹಿ. ಎಲ್ಲಿದೆ ಅಪ್ಪ? ಸಾಬೀತು ಮಾಡ್ರಿ. ನೀವು ಎಲ್ಲಿ ಯಾವಾಗ ಹೋದಾಗ ಎಲ್ಲಿ ಹೋಗಿದ್ರಿ? RSS ಅವ್ರದ್ದು ಇನ್ಕಮ್ ಟ್ಯಾಕ್ಸ್ ಇದೆಯಾ? ID ಇದೆಯಾ? ರಿಜಿಸ್ಟ್ರೇಷನೇ ಆಗಿಲ್ಲ ಅವ್ರದ್ದು. ಅವರಷ್ಟು ದೊಡ್ಡ ದೇಶದ್ರೋಹಿಗಳೇ ಇಲ್ಲ. ನೀವು ಮೋದಿಯವರೇ ಹೇಳ್ತಾರಲ್ಲ, ಯಾರ್ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವರೆಲ್ಲ ದೇಶ ಪ್ರೇಮಿಗಳಂತ. ಇವ್ರು ಇನ್ಕಮ್ ಟ್ಯಾಕ್ಸ್ ಕಟ್ತಾರಾ? ಇವ್ರು ರಿಜಿಸ್ಟರೇ ಆಗಿಲ್ಲ. ಇವ್ರ ಇನ್ಕಮ್ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಹೊಸಬಾಳೆ ಅವರು ಇದಕ್ಕೆ ಹೋಗ್ತಾರೆ, ಯಾವುದು ಅಮೆರಿಕಾಗೆ ಹೋಗ್ತಾರೆ, ಜರ್ಮನಿಗೆ ಹೋಗ್ತಾರೆ, ಇಂಗ್ಲೆಂಡಿಗೆ ಹೋಗ್ತಾರೆ. ಅವ್ರು ಯಾವ ದುಡ್ಡಿಂದ ಹೋಗಿದ್ರಿ? ಕೇಳಬೇಕಲ್ಲ. ರಾಹುಲ್ ಗಾಂಧಿ ಅವ್ರದ್ದು ಕೇಳ್ತಾ ಇದ್ರೆ ಇವ್ರದ್ದು ಕೇಳಿ. ಅದ್ಯಾಕೆ ಸುಮ್ಮನೆ ಬಿಟ್ಟಿದ್ದೀರಾ? ಇವತ್ತು ನಿನ್ನೆ ನೀಟ್ ಆಯ್ತಲ್ಲ, ನೀಟ್ ಎಕ್ಸಾಮ್ನಲ್ಲಿ ಅವ್ರ ಮೇನ್ ಆರೋಪಿ A1 ಇದಾನಲ್ಲ, ಅವನು ಈ RSS ಸಂಘಟನೆದವನೇ. ಫೋಟೋ ನೋಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನೋಡಿಲ್ಲ ಅಂದರೆ ಕಳಿಸ್ಕೊಡ್ತೀನಿ. ಈ ಪ್ರಶ್ನೆಗಳು ನನಗೇನು ಕೇಳ್ತಾ ಇದ್ದೀರಾ? ದಯವಿಟ್ಟು BJP ನಾಯಕರಿಗೂ ಕೇಳಬೇಕು. ಪಾಕಿಸ್ತಾನದೊಂದಿಗಿನ ಮಾತುಕತೆ ಎಲ್ಲ ಬಾಗಿಲನ್ನ ಮುಚ್ಚಬಾರದು ಅಂತ ರೀ, ಅವರೆಲ್ಲ ಪಾಕಿಸ್ತಾನಿನೇ ಏಜೆಂಟ್ ರೀ. 2 ನೇಷನ್ ಥಿಯರಿ ಅಂದರೆ ಪಾಕಿಸ್ತಾನ ಮತ್ತು ಇಂಡಿಯಾ ಸಪ್ರೇಟ್ ಆಗಬೇಕು ಅಂದ್ಬಿಟ್ಟು ಫಸ್ಟ್ ಪ್ರಸ್ತಾಪ ಮಾಡಿದ್ದೆ ವಿನಾಯಕ್ ದಾಮೋದರ್ ಸಾವರ್ಕರ್. VD ಸಾವರ್ಕರ್ ವಾಸ್ ದ ಫಸ್ಟ್ ಪರ್ಸನ್ ಟು ಸಜೆಸ್ಟ್ 2 ನೇಷನ್ ಥಿಯರಿ. ಇತಿಹಾಸ ಸರಿಯಾಗಿ ಓದ್ಕೊಳ್ಳಿ BJP ಅವರು. ಅದು ಚಾಲೆಂಜು ಮಾಡಿದ್ದೆ ಅಸೆಂಬ್ಲಿನಲ್ಲಿ. ಸುಮ್ಮನೆ ಮಾತಾಡ್ತಾರೆ. ನಾವು ಕೊಟ್ಟಿರೋ ಯಾವುದೇ ಚಾಲೆಂಜಿಗೆ ಕೂಡ ಆಕ್ಸೆಪ್ಟೆನ್ಸ್ ಇಲ್ಲ. ಸಾವರ್ಕರ್ ವಾಸ್ ದ ಫಸ್ಟ್ ಟು ಸಜೆಸ್ಟ್ 2 ನೇಷನ್ ಥಿಯರಿ. ಆಮೇಲೆ ಈ ಸಾವರ್ಕರ್ ಅವರೆಲ್ಲ ಬ್ರಿಟಿಷ್ ಏಜೆಂಟ್ ಇದ್ರಲ್ರಿ. 60 ರೂಪಾಯಿ ಪೆನ್ಷನ್ ತೊಗೊತಾ ಇದ್ರು. ಇದಕ್ಕೆ ಸೊ ಇವರೆಲ್ಲ RSS ಇಲ್ಲ ಏನಿದ್ದಾರೆ, ಇವರೆಲ್ಲರೂ ಕೂಡ BJP ಏಜೆಂಟ್ಗಳು. ನಾವು ಪಾಕಿಸ್ತಾನ ಜೊತೆ ಮಾತುಕತೆ ಮಾಡಬಾರ್ದು, ಕ್ರಿಕೆಟ್ ಆಡಬಾರ್ದು, ಅದು ಮಾಡಬಾರ್ದು ಅಂತ ಹೇಳ್ತೀವಲ್ಲ. ಅವ್ರು ಯಾಕೆ ಒಪ್ತಾ ಇದ್ದಾರೆ? ಅವ್ರು ಯಾಕೆ ಹೇಳ್ತಾ ಇದ್ದಾರೆ ಇಲ್ಲ ಪಾಕಿಸ್ತಾನ ಜೊತೆ ಮಾತಾಡಬೇಕು ಅಂತ? ಇವರೆಲ್ಲ ಇವತ್ತು ನಮ್ಮ BJP ನಾಯಕರು ತಾಲಿಬಾನ್ ಬಗ್ಗೆ ಇಷ್ಟು ಮಾತಾಡ್ತಾರೆ. ನಿನ್ನೆ ಯಾರ ಜೊತೆ ಒಪ್ಪಂದ ಮಾಡಿಕೊಂಡು ನಮ್ಮ ದೇಶ? ತಾಲಿಬಾನ್ ಅವ್ರ ಜೊತೆ ಮಾಡ್ಕೊಡ್ರಲ್ಲ ಒಪ್ಪಂದ. ಇವೆಲ್ಲ ಪ್ರಶ್ನೆಗಳು ದಯವಿಟ್ಟು ನಿಮ್ಮ RSS ಅವ್ರಿಗೆ ಕೇಳಿ ಅಥವಾ BJP ಅವ್ರಿಗೆ ಕೇಳಿ. ಈ ಸಂಪ್ರದಾಯ ಏನಿದೆ ಅಲ್ಲ, ಉತ್ತರ ಕೊಡಲಾರ್ದು ಹೇಡಿಗಳ ಥರ ಓಡೋಗೋದು, ಇವೆಲ್ಲನೂ RSS ಸಂಸ್ಕೃತಿ. ಆ ಸಂಸ್ಕೃತಿಯಿಂದಾನೇ ಮೋದಿಯವ್ರು ಬಂದಿರೋದು. ಅದಕ್ಕೇನು ಪಾರ್ಲಿಮೆಂಟ್ನಲ್ಲೂ ಉತ್ತರ ಇಲ್ಲ, ಮತ್ತು ನಿಮ್ಮ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲೂ ಉತ್ತರ ಇಲ್ಲ. ಅವರ ಉದಯನಿಧಿ ಸ್ಟಾಲಿನ್ ಅವರ ಹೇಳಿಕೆ ಏನಿದೆ ಅಪ್ಪ? ಏನು ಹೇಳಿದೆ? ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಬೇಕು ಅಂತ ಉದಯನಿಧಿ ಸ್ಟಾಲಿನ್ ಅದು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದಾರೆ ಗೊತ್ತಿಲ್ಲ. ನೋಡಿಯಪ್ಪ, ಇವೆಲ್ಲ ಧರ್ಮ ಅವೆಲ್ಲ 3000 ವರ್ಷದಿಂದ ಉಳ್ಕೊಂಡು ಬಂದಿರೋದು. ಅದು RSS ಅವರು ಅವಶ್ಯಕತೆ ಇಲ್ಲ, ನಾನು ಅವಶ್ಯಕತೆ ಇಲ್ಲ. ಅದೆಲ್ಲ ಆಚರಣೆ ಏನಿದೆ ಅವರವರ ಅವರವರ ಆಚರಣೆಗೆ ಸೀಮಿತ ಆಗಿದೆ. ಇಡೀ ಅದೆಲ್ಲ ಯಾಕೆ ಸಮಾಜವನ್ನು ವಿಭಜಿಸುವಂತ ಸನಾತನ ಧರ್ಮವನ್ನು ನೋಡಿ, ಯಾವ ಧರ್ಮ ಗ್ರಂಥದಲ್ಲೂ ಸಮಾಜಗಳನ್ನು ವಿಭಜಿಸಬೇಕು ಅಂತ ಎಲ್ಲೂ ಹೇಳಿಲ್ಲ. ಇವೆಲ್ಲ ಕೆಲವು ಸಂಘಟನೆಗಳು ಇರ್ತಾವಲ್ಲ, ಅದು ಎಲ್ಲ ಧರ್ಮದಲ್ಲೂ ಇವೆ. ಈ ಹಿಂದೂ ಧರ್ಮದಲ್ಲೂ ಇದೆ, ಮುಸಲ್ಮಾನ್ ಧರ್ಮದಲ್ಲೂ ಇವೆ. ಎಲ್ಲ ಧರ್ಮದಲ್ಲೂ ಕೆಲವು ಸಂಘಟನೆಗಳು, ರಾಡಿಕಲ್ ಸಂಘಟನೆಗಳು ಇವೆ. ಅವುಗಳಿಗೆ ದೂರ ಇಟ್ಟರೆ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗ್ತದೆ.